ಚೀಟಿ ಸಿಕ್ಕಿದಲ್ಲಿ ನೀನ್ ಇಲ್ಲಿ ಹುಡುಕಿದ್ರೆ ಅವ್ನು ಸಿಗ್ತಾನೆ ಅಂತೀಯ? ಅವ್ನು ಯಾರಾದ್ರೂ ಆಗಿರ್ಲಿ, ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇದ್ಯಾಕೋ ನಮ್ ಕೈ ಮೀರೋ ಆಗಿದೆ ಭೂಪತಿ. ನೀನ್ ಯಾವ್ದಕ್ಕೂ ಒಂದು ಕಂಪ್ಲೇಂಟ್ ಕೊಟ್ಟಿರು, ಪೊಲೀಸರಿಗೂ ವಿಷಯ ಗೊತ್ತಿರ್ಲಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆಮೇಲೆ ನಾವು ಅವ್ರ ಹತ್ರ ಹೋದ್ರೆ ಮುಂಚೆನೆ ಯಾಕೆ ಹೇಳಿಲ್ಲ ಅಂತಾರೆ. ಆದ್ರೆ ಅತ್ತೆಗೆ ವಿಷಯ ಗೊತ್ತಾಗೋದು ಬೇಡ. ನಾವೇ ಎಷ್ಟು ಮ್ಯಾನೇಜ್ ಮಾಡ್ಬೋದೋ ಮಾಡೋಣ. ಹಲೋ ಇನ್ಸ್ಪೆಕ್ಟರ್, ಚೂರು ಫ್ರೀ ಇದ್ದೀರಾ? ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಬೇಕಾಗಿತ್ತು. ಪ್ಲೀಸ್ ಸರ್, ಪ್ಲೀಸ್ ಲುಕ್ ಇಂಟು ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಂದ್ರು ಭೂಪತಿ? ಅವ್ರು ಬಂದು ನಮ್ಮ ಹತ್ರ ಮನೇಲಿ ಮಾತಾಡ್ತಾರಂತೆ, ವಿಚಾರಣೆ ಶುರು ಮಾಡ್ತಾರಂತೆ. ಇವಾಗ ಹೊರಟ್ರು ಅತ್ತೆ. ಭೂಪತಿ ಚೆನ್ನಾಗಿ ಮಾತಾಡ್ಸಿದ್ನ? ಹಾ ಅತ್ತೆ, ಅವರೇನೋ ಚೆನ್ನಾಗಿ ಮಾತಾಡ್ಸಿದ್ರು. ಆದರೆ ನಕ್ಷತ್ರದ ಪ್ರಾಬ್ಲಮ್. ಅವಳ್ದೇನಂತೆ? ತುಂಬ ಇನ್ಸಲ್ಟ್ ಮಾಡ್ತಾಳೆ ಅತ್ತೆ. ನನಗೇನು ಗತಿ ಇಲ್ಲ, ನನಗೆ ಯಾರೂ ಇಲ್ಲ ಅಂತ ತುಂಬ ಹಂಗಿಸ್ತಾಳೆ. ತುಂಬ ನೋವಾಗುತ್ತೆ ಅತ್ತೆ. ವಾಟ್? ಹಾಗೆಲ್ಲ ಅಂತಾಳ? ಇನ್ನೊಂದ್ಸತಿ ಹಾಗೆಲ್ಲ ಅಂದರೆ ನನ್ನ ಜೊತೆ ನನ್ನ ಅತ್ತೆ ಇದ್ದಾರೆ ಅಂತ ಅನ್ನೋ. ಅವಳು ಭೂಪತಿನ ಬಿಡೋ ಕಾಣಿಸ್ತಿಲ್ಲ ಅತ್ತೆ. ಇವಾಗ ಅವಳ ಆ್ಯಟಿಟ್ಯೂಡೇ ಚೇಂಜ್ ಆಗಿದೆ. ಭೂಪತಿ ಮುಂದೆ ನನಗೆ ಚಾಲೆಂಜ್ ಮಾಡಿದ್ಲು. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅತ್ತೆ. ಹತ್ತು ಸುಮ್ಮನಾದೆ. ವಾಟ್ ಶ್ವೇತಾ, ವಾಟ್ಸ್ ರಾಂಗ್ ವಿತ್ ಯು? ಆ ನಕ್ಷತ್ರದ ಮುಂದೆ ನೀನು ಅಳೋದ? ಇಷ್ಟೇನಾ ನಿನ್ ಗಟ್ಸು? ನನ್ನ ಸೊಸೆ ಅಂದರೆ ಹೇಗಿರಬೇಕು? ಲೈಫಲ್ಲಿ ತುಂಬ ನೊಂದಿದ್ದೀನಿ ಅತ್ತೆ. ನನಗೆ ಯಾವುದಕ್ಕೂ ಧೈರ್ಯ ಸಾಲ್ತಿಲ್ಲ. ಓಕೆ, ನಂಗೆ ಅರ್ಥ ಆಗತ್ತೆ ಶ್ವೇತಾ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಅವಳೆಷ್ಟೇ ಹಾರಾಡಿದ್ರು ಕೊನೆಗೆ ಭೂಪತಿ ಜೊತೆ ಬದುಕೊಳ್ಳೋ ನೀನೆ. ಅದನ್ನಂತೂ ಯಾರು ಬದಲಾಯಿಸಕ್ಕಾಗಲ್ಲ. ಓಕೆ, ಥ್ಯಾಂಕ್ಸ್ ಅತ್ತೆ. ಇವಾಗ ನನ್ನ ಮಾತು ಕೇಳಿ ನನಗೆ ಧೈರ್ಯ ಬಂತು. ಟೇಕ್ ಕೇರ್ ಡಿಯರ್, ಡೋಂಟ್ ವರಿ. ಓಕೆ ಅತ್ತೆ, ಬಾಯ್. ಈ ನಕ್ಷತ್ರದ ಯಾಕೋ ಅತಿ ಆಗ್ತಿದೆ. ಅವಳನ್ನ ಒಂದು ದಾರಿಗೆ ತರಲೇಬೇಕು. ಜಾಸ್ತಿ ಟೆನ್ಷನ್ ತಗೊಂಬೇಡ ನಕ್ಷತ್ರ. ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರೆಲ್ಲ ನೋಡ್ಕೋತಾರೆ. ಟೆನ್ಷನಾ? ನೀನಿರ್ಬೇಕಾದ್ರೆ ನನ್ಗೆ ಯಾವ ಟೆನ್ಷನು? ನೀನೇ ನನಗೆ ಇನ್ಸ್ಪೆಕ್ಟ್ರು, ನೀನೇ ನನಗೆ ಸೋಲ್ಜರು. ಇದೇ ನೋಡು ಬೇಡ ಅನ್ನೋದು. 10 ರೂಪಾಯಿಗೆ 20 ರೂಪಾಯಿ ಓವರ್ ಆಕ್ಟಿಂಗ್ ಮಾಡ್ತೀಯ. ಸ್ವಲ್ಪ ಮಾತಾಡ್ಸಿದ್ರೆ ಸಾಕು, ಡೈರೆಕ್ಟ್ ಆಗಿ ಬ್ರೈನ್ಗೆ ಕೈ ಹಾಕ್ಬಿಡ್ತೀಯ. ಅರೆ ಕಡ್ಲೆಕಾಯಿ. ಭೂಪತಿ ಕಾರ್ ನಿಲ್ಸೋ. ಏನು ನೀನು ಕಾರ್ ನಿಲ್ಸು ಅಂದೆ ತಾನೆ? ಏನಾಯ್ತು? ಹೋಗೋ, ಕಡ್ಲೆಕಾಯಿ ಬೇಕು ಗಾಡಿ ನಿಲ್ಸು ಅಂದ್ರೆ ಅಂತ ಬಂದೇ ಬಿಟ್ಟ. ಕಡ್ಲೆಕಾಯ? ಅದ್ಯಾಕೆ ಇವಾಗ? ನೋಡ್ದೆ, ತಿನ್ಬೇಕು ಅನ್ನಿಸ್ತು. ನಿನಗೇನ್ ಅನ್ಸಲ್ಲ ಹೇಳು? ಯಾವಾಗ ನೋಡಿದ್ರು ತಿಂತಾನೇ ಇರ್ಬೇಕು. ಆಯ್ತು ಬಿಡಪ್ಪ, ಇನ್ಮೇಲೆ ನಿನ್ಗೇನು ಕೇಳಲ್ಲ. ಆಯ್ತು, ಮುಂದೆ ಎಲ್ಲಾದ್ರೂ ಕಾಣಿಸಿದ್ರೆ ಹೇಳು, ತಗೊಳ್ಳೋಣ. ಭೂಪತಿ ನಿಲ್ಸೋ. ಏ ಕಡ್ಲೆಕಾಯಿ ಕಣೋ, ನಿಲ್ಸು ಭೂಪತಿ. ನಿಲ್ಸೋ. 10 ರೂಪಾಯಿ ಕಡ್ಲೆಕಾಯಿ ಕೊಡ್ಸಕ್ಕೆ ಹೀಗಾಡ್ತೀಯ ನೋಡು. ಅಯ್ಯೋ, ರೋಡ್ ಮಧ್ಯದಲ್ಲಿ ಸಡನ್ ಆಗಿ ನಿಲ್ಸು ಅಂದ್ರೆ ಹೇಗ್ ನಿಲ್ಸಕ್ಕಾಗತ್ತೆ? ಅಲ್ಲಷ್ಟು ಜಾಗ ಇತ್ತು, ಅಲ್ಲಿ ನಿಲ್ಸಕ್ಕಾಗಲ್ವಾ? ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡು ಇತ್ತು ತಾನೆ. 10 ರೂಪಾಯಿ ಕಡ್ಲೆಕಾಯಿಗೋಸ್ಕರ ಯಾರಾದ್ರೂ 1000 ರೂಪಾಯಿ ಫೈನ್ ಕಟ್ತಾರ? ನನ್ ಗಾಡಿಗೆ ಒಂದ್ ಸಣ್ಣ ಸ್ಕ್ರಾಚ್ ಆದ್ರೂ ಎಷ್ಟು ನೋವಾಗುತ್ತೆ ಅಂತ ನಿನ್ಗೇನ್ ಗೊತ್ತು? ಆಯ್ತು ಬಿಡಪ್ಪ ತಂದೆ, ಕೊಡ್ಸಕ್ಕಾಗಲ್ಲ ಅಂದ್ರೆ ಆಗಲ್ಲ ಅನ್ನು. ನಾನ್ ಮನೆಗೆ ಹೋಗಿ ಕಡ್ಲೆಕಾಯಿನ ಬಾಡ್ಲಿಗೆ ಹಾಕೊಂಡು ಹುರ್ಕೊಂಡು ತಿಂತೀನಿ. ಇದಕ್ಕೆಷ್ಟು ಮಾತಾಡ್ತೀಯಾ? ನಾನ್ ಮಾತಾಡ್ತಾ ನಾನು
ನಿನಗೆ ಇದನ್ನೇ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ನಿನ್ನ ಟಾರ್ಚರ್ನ ನಾನು ಎಷ್ಟು ತಡ್ಕೊಳ್ತಾ ಇಲ್ಲ ಹೇಳು. ಇಮ್ಯಾಜಿನ್ ಮಾಡ್ಕೋ. ನೀನ್ ಸುಮ್ಮನೆ ಏನೇನೋ ಹೇಳಿ ಮಾತು ಮರ್ಸ್ಬೇಡ. 10 ರೂಪಾಯಿ ಕಳ್ಳೆಕಾಯಿ ಕೊಡ್ಸಕ್ಕಾಗಲ್ಲ, ಸುಮ್ಮನೆ ಮಾತಾಡ್ತಾನೆ. ಈಗೇನು, ನೀನ್ ಕಡ್ಲೆಕಾಯಿ ತಿನ್ಬೇಕು ಅಷ್ಟೇ ತಾನೆ, ಸಿಂಪಲ್. ಇಡೀ ಅಂಗಡಿನೇ ತಕ್ಕೊಡ್ತೀನಿ, ತಿಂತ ಕೂತ್ಕೊಂಡ್ಬಿಡು ಬಾ. ನೋಡು ಪುಟ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ 5 ರೂಪಾಯಿ ಎಕ್ಸ್ಟ್ರಾ ತಗೊಂಬಾ, ಇನ್ನೂ ದೊಡ್ಡ ಪಟ್ನ ಕಟ್ಕೊಡ್ತೀನಿ ಆಯ್ತಾ? ತಗೊಂಡೋಗು. ಹಾ, ಕಳ್ಳೆಕಾಯಿ ಕಳ್ಳೆಕಾಯಿ. ಬನ್ನಿ ಅಣ್ಣ, ಬನ್ನಿ ಬನ್ನಿ. ಎಷ್ಟು ಕೊಡ್ಲಿ? ಒಂದ್ ಕೊಡಪ್ಪ. ಒಂದೇ ಒಂದ್ ಸಾಕಾ? ನಿನಗ್ ಬೇಡ್ವಾ? ನೀನ್ ತಿನ್ನಲ್ವಾ? ಕಡ್ಲೆಕಾಯಿ ಬೈಕೆ ಇರೋದು ನಿನಗೆ, ನೀನೇ ತಿನ್ಕೋ. ಅಣ್ಣ ನೀವ್ 2 ಕೊಡಿ. ನಕ್ಷತ್ರ, ಮೊದ್ಲು ಒಂದ್ ತಿನ್ ಖಾಲಿ ಮಾಡು, ಆಮೇಲೆ ಇನ್ನೊಂದ್ ತಗೊಳ್ಳುವಂತೆ. ಮಿಸ್ಟ್ರಿ, ಒಂದ್ ನನ್ಗೆ, ಇನ್ನೊಂದ್ ನಿನ್ಗೆ. ತಿನ್ನೋ, ಚೆನ್ನಾಗಿರುತ್ತೆ. ನನಗ್ ಬೇಡ ಅನ್ನಲ್ಲ. ಚೆನ್ನಾಗಿರುತ್ತೋ, ಬಡ ಬಡ ಬಾದಾಮಿ ತಿನ್ನೋ, ಒಳ್ಳೆ ಟೈಮ್ ಪಾಸ್, ಸಖತ್ತಾಗಿರುತ್ತೆ. ನನ್ಗೆ ಯಾವ ಬಾದಾಮಿನೂ ಬೇಡಮ್ಮ. ಟೈಮ್ ಪಾಸ್ ಮಾಡೋದಕ್ಕೆ ನಿಂತರ ನಾನು ಸುಮ್ಮನೆ ಕೂತಿರಲ್ಲ. ಮನೆಗೆ ಹೋದ್ರೆ 100 ಮೇಲಿರುತ್ತೆ, ಅದಕ್ಕೆ ಆನ್ಸರ್ ಮಾಡೋಷ್ಟರಲ್ಲಿ ನನ್ನ ತಲೆನೇ ಕೆಟ್ಟೋಗಿರುತ್ತೆ. ಅಯ್ಯೋ, ಅದ್ ಯಾವಾಗ್ಲೂ ಇದ್ದಿದೆ ಕಣ. ಒಂದ್ 4 ಕಾಳು ತಿನ್ನೋ. ನಕ್ಷತ್ರ, ಜಯಮ್ಮ ಕೊಟ್ಟರು ಊಟ ತಿಂದೆ ಇನ್ನ ಹೊಟ್ಟೆಲ್ ಹಾಗೆ ಇದೆ. ಅದ್ರ ಜೊತೆ ಇದನ್ನ ತಿನ್ನಕ್ಕಾಗತ್ತಾ? ನಂದು ಹೊಟ್ಟೆ ಬುಟ್ಟಿ ಅಲ್ಲ, ಸಿಕ್ಕಿದ್ದನ್ನೆಲ್ಲ ತುಂಬಿಸ್ಕೊಳಕ್ಕೆ. ಅಂದ್ರೆ ನಂದು ದೊಡ್ಡ ಹೊಟ್ಟೆ ಬುಟ್ಟಿ, ಸಿಕ್ಕಿದ್ನೆಲ್ಲ ತುಂಬಿಸ್ತೀನಿ. ಬಕಾಸುರಿ ತಿಂಡಿ ಪೋತಿ ಅಂತ ತಾನೇ ನೀನ್ ಹೇಳ್ತಿರೋದು. ಸುಮ್ನೆ ಮಾತಾಡ್ಬೇಕು ಅಂತ ಮಾತಾಡೋದಲ್ಲ ನಕ್ಷತ್ರ. ನಾನು ಯಾವಾಗ ಹಾಗೆಲ್ಲ ಹೇಳ್ದೆ? ನಿನಗೆ ಬೇಕು ಅಂದ್ರೆ 1 ಅಲ್ಲ 10 ಪ್ಯಾಕೆಟ್ ತಗೊಂಡು ತಿನ್ನು, ನನಗ್ ಬೇಡ. ನೀನ್ ತಿನ್ನಲ್ಲ ಅಂದ್ರೆ ನನ್ಗೂ ಬೇಡ. ತುಂಬಾ ಒಳ್ಳೇದು, ಹೋಗಣ್ವಾ? ಸರ್, ಕಡ್ಲೆಕಾಯಿ. ಸಾರಿ ಸರ್, ನಿಮ್ ಟೈಮ್ ವೇಸ್ಟ್ ಮಾಡಿದೆ ಅನ್ಸುತ್ತೆ. ನಮಗ್ ಕಡ್ಲೆಕಾಯಿ ಬೇಡ. ನನ್ ಕಡ್ಲೆಕಾಯಿ ಕೊಡ್ಸಕ್ ಹೇಗ್ ಆಡ್ತಾನೆ, ಜುಗ್ಗ ಜುಗ್ಗ. ನೋಡ್ ನಕ್ಷತ್ರ, ಸುಮ್ನೆ ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡ್ಬೇಡ, ಇರಿಟೇಟ್ ಮಾಡ್ಬೇಡ ನನ್ಗೆ. ಹಾಗಾದ್ರೆ ನಾನು ಕೊಡ್ಸು. ತಗೋ, ನಾನು ಎಲ್ಲಿ ಬೇಡ ಅಂದೆ. ನೀನು ತಿನ್ಬೇಕು. ಗಾಡ್, ನಿನ್ ತಲೆ ತಿನ್ನೋದ್ ನಿಲ್ಸಿದ್ರೆ ತಿಂತೀನಿ. ಅಣ್ಣ 2 ಕೊಡಿ. ಅಣ್ಣ ಬನ್ನಿ, ಕಡ್ಲೆಕಾಯಿ ಕಡ್ಲೆಕಾಯಿ, ಬಡವರ ಬಾದಾಮಿ ಕಡ್ಲೆಕಾಯಿ. ಅಡುಗೆ ಮಾಡಿ ಮುಖಕ್ಕೆ ಎಣ್ಣೆ ಎಲ್ಲ ಸಿಡೀತು, ಜೊತೆನಲ್ಲಿ ಆ ಹೊಗೆ ಬೇರೆ. ಗಾಡ್, ನನ್ನ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ನೋಡು. ಫಸ್ಟು ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ, ಇಲ್ಲಾಂದ್ರೆ ಪಿಂಪಲ್ ಆಗುತ್ತೆ. ಗಾಡ್, ಯಾವಾಗ ನೋಡಿದ್ರು ಪಿಚ್ಚಿ ಪಿಚ್ಚಿ. ಈ ಬಾತ್ರೂಮ್ ಅಲ್ಲಿ ಕ್ಲೀನ್ ಆಗೋದಕ್ಕಿಂತ ಗಲೀಜಾಗಿ ಹೋಗೋದ ಜಾಸ್ತಿ. ಆ ಮನೆ ನನ್ನ ಬಾತ್ರೂಮ್ ಎಷ್ಟು ಚೆನ್ನಾಗತ್ತು. ಬಾತ್ ಟಬ್, ಶವರ್, ವೆರೈಟಿ ಬೇಕಾಗಿರೋ ಶಾಂಪೂ, ಸೋಪ್ಸ್, ಜೆಲ್, ಬಾಡಿ ವಾಶ್, ಹೇರ್ ಪ್ಯಾಕ್, ಫೇಸ್ ಪ್ಯಾಕ್. ಗಾಡ್, ಐ ಮಿಸ್ ಆಲ್ ದೋಸ್ ಥಿಂಗ್ಸ್. ಏನಾಯ್ತಾ ನನ್ ಸಕ್ಕರೆ ಗೊಂಬೆ? ಯಾಕೆ ಕಿರಿಸ್ದೆ? ಅಯ್ಯಯ್ಯೋ, ಏನಾಯ್ತೆ? ಆಯ್ತಾ, ಹೋಗೋಣವಾ? ಹಲೋ, ಹಾ, ನನ್ಗೆ ಅರ್ಜೆಂಟ್ ಕೆಲಸ ಬಂತು, ನಡಿ ಹೋಗೋಣ. ಇನ್ನೂ ಅರ್ಧ ಇದೆ, ಕಾರಲ್ಲಿ ತಿನ್ಲಾ? ಕಾರ್ ಒಳಗಡೆ ತಿಂದ್ರೆ ನೋಡು. ತಿನ್ಕೋ ಬೇಗ ಬೇಗ.
ಇದನ್ನೆಲ್ಲ ಯಾರು ಮಾಡ್ತೀಯಾರ ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಿ. ಇವಳು ನೋಡಿದ್ರೆ ಕಳ್ಳೆಕಾಯಿ ಬೇಕಂತೆ, ಕಳ್ಳೆಕಾಯಿ. ಸೀರಿಯಸ್ನೆಸ್ಸೇ ಇಲ್ಲ ಇವಳಿಗೆ. ಇದನ್ನೆಲ್ಲ ಯಾರು ಮಾಡ್ತೀಯಾರೆ, ಯಾಕೆ ಮಾಡ್ತೀಯಾರೆ? ಸಾರಿ ಕಣೋ ಮಿಸ್ಟ್ರಿ, ನಿನ್ನನ್ನು ತುಂಬ ಗೋಳೈಕೋತಿದ್ದೀನಿ. ಆದರೆ ಏನು ಮಾಡಲಿ, ನನಗೆ ನಿನ್ನ ಜೊತೆ ಈ ಥರ ಇರೋಕ್ಕೆ ತುಂಬ ಇಷ್ಟ ಕಣೋ. ಹೀಗಿದ್ರೇನೆ ಅಲ್ವಾ ನಾವಿಬ್ರು ಹಳೆ ನಕ್ಷತ್ರ ಭೂಪತಿ ಅನ್ಸೋದು. ಅದಲ್ಲದೆ ನೀನಿವಾಗ ನನ್ನ ಗಂಡ. ಒಂದು ಹೆಣ್ಣಿಗೆ ತನ್ನ ಗಂಡ ತನಗೋಸ್ಕರ ಕೊಡೋ ಟೈಮ್ಗಿಂತ ಹೆಚ್ಚಿಗೆ ಇನ್ನೇನು ಬೇಕೇಳು? ನನ್ನ ಮುಖ ಏನ್ ನೋಡ್ತಾ ಇದ್ಯಾ? ತಿನ್ನು, ಟೈಮ್ ಆಯ್ತು. ಮುಗೀತು. ಭೂಪತಿ, ಕಾರಲ್ಲಿ ನೀರಿದ್ಯಾ? ಸಾಕ? ಇನ್ನು ಏನಾದ್ರೂ ಬೇಕಾ? ಹಾಗೆಲ್ಲ ಜಾಸ್ತಿ ತಿನ್ನೋ ಆಗಿಲ್ಲ, ಡಯಟ್ ಹಾಳಾಗುತ್ತೆ. ಇವತ್ತಿಗೆ ಇಷ್ಟು ಸಾಕು, ನಾಳೆ ನೋಡ್ಕೋತೀನಿ ಮಿಕ್ಕಿದ್ದು. ನಾನು ಕೈ ಕಾಲು ಮುರ್ಕೊಂಡ್ರು ಪರವಾಗಿಲ್ಲ, ನಿಮಗೆ ಒಳ್ಳೆ ನಿದ್ದೆ ಅಲ್ವಾ? ಇದೇನಾ ರಾಣಿ ತರ ನೋಡ್ಕೊಳ್ಳೋ ಲಕ್ಷಣ? ಏನಾಯ್ತಾ? ಇಲ್ಲಿ ನೋಡಿ. ಅಯ್ಯೋ, ರಕ್ತ ಬರ್ತಿದೆ. ಯಾಕೆ ಪುಟ, ಬಿದ್ಯಾ? ಬಿದ್ಯಾನ? ಅದ್ ದರಿದ್ರ ಬಚ್ಚಲ್ ಮನೇಲಿ ಬೀಳ್ದೆ ಇನ್ನೇನು? ಬಚ್ಚಲ್ ಮನೇಲಿ ಜಾರ್ದ್ಯಾ? ಎಲ್ಲಿ ಅವಳು? ಸೃಷ್ಟಿ, ಬಾರ ಇಲ್ಲಿ. ಸೃಷ್ಟಿ! ಅಯ್ಯೋ ಬಂದೆ, ಕಿರ್ಚ್ಬೇಡಿ. ಬನ್ನಿ ಅಜ್ಜಿ. ಹೋಯ್ತು ತುಕಾರಾಮ, ಹೋಯ್ತು. ನಿನ್ ಮಗಳನ್ನ ಎತ್ತಕ್ ಹೋಗಿ ನನ್ ಬೆನ್ನು ಸೊಂಟ ಎಲ್ಲ ಬಿದ್ದೋಯ್ತು. ಒಂದ್ 5 ನೋವಿನ ಮಾತ್ರೆ ತಗೊಂಡ್ ಬಾ, ನುಂಗಿ ಸಾಯ್ತೀನಿ. ಎಲ್ಲ ಆಗಿದ್ ಇವಳಿಂದ. ನನ್ನಿಂದನಾ? ನಾನೇನಪ್ಪ ಮಾಡ್ದೆ? ನೆನ್ನೆನೆ ಹೇಳಿದೆ, ಬಚ್ಚಲ್ ಮೇಲೆ ಪಾಚಿ ಕಟ್ಟಿದೆ, ಸ್ವಲ್ಪ ಸುಣ್ಣದ ಪುಡಿನೋ ಬ್ಲೀಚಿಂಗ್ ಪೌಡರ್ ಹಾಕಿ ಉಜ್ಜು ಅಂತ. ಮಾಡ್ದೆ ಆ ಕೆಲ್ಸ? ಈಗ ನೋಡು, ಮಗು ಬಿದ್ದು ರಕ್ತ ಬರ್ತಿದೆ. ಅಯ್ಯೋ ಪಾಪ. ಅಪ್ಪ, ಆ ಮಗುಗೆ ಅಷ್ಟ್ ಕಷ್ಟ ಆಗ್ತಿದ್ರೆ ಅವಳಿಗೆ ಉಜ್ಜೋದಕ್ಕೆ ಹೇಳಿ. ನತ್ತಿ ಮೇಲಿರೋ ಕಣ್ಣನ್ನ ಕರೆಕ್ಟ್ ಆಗಿ ಇರೋ ಜಾಗದಲ್ಲಿ ಇಟ್ಕೊಂಡು ಓಡಾಡ್ಲಿ, ಆಗ ನೆಲನೂ ಕಾಣುತ್ತೆ. ನೆಲ ನೋಡ್ಕೊಂಡು ಓಡಾಡಿದ್ರೆ ಬೀಳೋದು ಎಡವೋದು ಎಲ್ಲ ಕಮ್ಮಿ ಆಗತ್ತೆ. ಸ್ಟಾಪ್ ಇಟ್. ಎಲ್ಲದಕ್ಕೂ ಒಂದ್ ಲೋಡ್ ಮಾತಾಡಬೇಡ, ನನಗ್ ತಲೆ ಕೆಡುತ್ತೆ. ನನ್ ಬೇರೆ ಬಾತ್ರೂಮ್ ಬೇಕು ಅಂದಿದೆ, ಏನಾಯ್ತು? ಮೇಸ್ತ್ರಿ ಜೊತೆ ಮಾತಾಡಿದೀನಿ ಮಗಳೇ, ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾನೆ. ಅದೇ ಯಾವಾಗ? ಆದಷ್ಟು ಬೇಗ. ಇನ್ನೊಂದ್ಸಲ ಹೀಗೆಲ್ಲ ಆದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಅಯ್ಯೋ, ಸಿಟ್ ಮಾಡ್ಕೋಬೇಡ ಮಗಳೇ, ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ಏಯ್, ಏನೇ ಮಾಡ್ತೀಯಾ? ಏನು ಸ್ನಾನ ಮಾಡೋದ್ ನಿಲ್ಲಿಸ್ತೀಯಾ? ನಿಲ್ಸು. ನೀರ್ ಬಿಲ್ ಆದ್ರೂ ಸ್ವಲ್ಪ ಕಮ್ಮಿ ಬರುತ್ತೆ. ಈ ಶಾಂಪೂ ಸೋಪು ಖರ್ಚಾದ್ರೂ ಕಮ್ಮಿ ಆಗುತ್ತೆ. ಇವಳಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ಕೆ ಹೇಳ್ತೀರಾ? ಹೋಗೆ ಒಳಗಡೆ ಹೋಗೆ. ಮೊದ್ಲೇ ಮಗು ನೋವಲ್ಲಿದೆ, ಇವಳು ಇನ್ನಷ್ಟು ಉಪ್ಪು ಸುರಿತಾಳೆ. ಪುಟ, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಹೊಸ ಬಚ್ಚಲ್ ಮನೆ ಕಟ್ಸ್ತೀನಿ. ನನ್ಗೆ ಬಚ್ಚಲು ಗಿಚ್ಲೆಲ್ಲ ಬೇಡ. ಐ ವಾಂಟ್ ನ್ಯೂ ಬಾತ್ರೂಮ್, ಮಾಡ್ರನ್ ಆಗಿರ್ಲಿ. ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ. ಅದೇ ಬಾತ್ರೂಮ್ ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಮಗಳೇ, ಆಗ್ಬೋದಾ? ಬಾತ್ರೂಮ್ ನೀನ್ ಬಾಜಿ ಕೂರಿಸ್ತೀನಿ. ಇದೇ ತಾನೇ ನೀವು ಹುಡುಕ್ತಾ ಇದ್ದಿದ್ದು? ಹೌದು. ಎಲ್ಲಿ ಸಿಕ್ತು? ಎಲ್ಲ ಇಟ್ಟಿದ್ದಲ್ಲೇ ಇರತ್ತೆ, ನಿಮಗೆ ಸರಿಯಾಗಿ ಹುಡ್ಕಕ್ ಬರಲ್ಲ ಅಷ್ಟೇ. ಎಲ್ಲದಕ್ಕೂ ನಾನೇ ಬೇಕು. ಸರ್, ಮನೆ ಮುಂದೆ ಒಂದು ಕಾರ್ ನಿಂತಿದೆ. ಅರ್ಧ ಗಂಟೆ ಆಯಿತು, ಯಾರು ಹೊತ್ಕೊಂತಾನೂ ಇಲ್ಲ, ಇಳಿತಾನೂ ಇಲ್ಲ. ರೀ, ನೀವೇ ಹೋಗಿ ನೋಡಿ. ನಡಿ. ಇದೆ ಸರ್ ಕಾರು. ಅರೆ, ಇದು ನಮ್ಮ ಅಳಿಯಂದ್ರ ಕಾರು. ಸರಿ ಸರ್, ಗೊತ್ತಾಗ್ಲಿಲ್ಲ. ಒಳಗಡೆ ಯಾರೇ ಇದ್ದಾರೆ ನೋಡಿ ಸರ್. ಭೂಪತಿ, ಇವನು ಯಾಕೆ ಇಲ್ಲಿ ಕೂತಿದ್ದಾನೆ? ಭೂಪತಿ, 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 ಭೂಪತಿ. ನಾನು ಇಲ್ಲಿಗೆ ಯಾಕೆ ಬಾ?
ನಕ್ಷತ್ರ 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 ನಕ್ಷತ್ರ